ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರ ಬೆಳಿಗ್ಗೆನೇ ಎಲ್ಲ ಕೆಲಸನೂ ಶುರು ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಬೆಣ್ಣೆನ ಸ್ವಲ್ಪ ತಣ್ಣಗಾಗಲಿ ಅಂತ ತೆಗೆದಿಟ್ಟಿದೆ. ಯಾಕೆಂದರೆ ತುಂಬ ಕೋಲ್ಡ್ ಇರಬೇಕಾದ್ರೆ ಕರಗಿಸಿದ್ರೆ ಚೆನ್ನಾಗಿ ತುಪ್ಪ ಬರೋದಿಲ್ಲ ಅಂತ ತೆಗೆದಿಟ್ಟಿದೆ. ಹಾಗಾಗಿ ಬೆಳಿಗ್ಗೆ ಬೆಣ್ಣೆ ಕರಗಿಸಿ ಇಟ್ಬಿಡೋಣ ಅಂತ ಬೆಣ್ಣೆ ಕರಗಿಸ್ಲಿಕ್ಕೆ ಅಂದ್ಬಿಟ್ಟು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಮೊದಲು ಥರ ಇವಾಗ ಬೆಣ್ಣೆ ಬರೋದು ಇಲ್ಲ. ಯಾಕೋ ಇತ್ತೀಚೆಗೆ ಬೆಣ್ಣೆನೂ ಸಹ ಇಷ್ಟ ಆಗ್ತಾಯಿಲ್ಲ. ಘಮನೂ ಅಷ್ಟೇ ತುಂಬ ಚೇಂಜಸ್ ಆಗಿದೆ. ನಾವು ಯಾವ ರೀತಿ ಕರಗಿಸಿದ್ರೂ ನಾವು ಏನು ಒಂದು 6 ವರ್ಷದ ಹಿಂದೆ ನಾವು ಬೆಣ್ಣೆನ ತೆಗಿತಾ ಇದ್ವಿ ಹಾಲಿಂದ, ಅಥವಾ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನಾವು ಬೆಣ್ಣೆ ತೊಗೊಂಬರ್ತಿದ್ವು. ಆ ಥರ ಬೆಣ್ಣೆ ಅಂತೂ ಖಂಡಿತ ಬರೋದಿಲ್ಲ. ಯಾಕಂತ ಗೊತ್ತಿಲ್ಲ, ತುಂಬ ಬದಲಾವಣೆಗಳಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ತೊಗೊಂಡು ಬಂದಿದೆ, ಗೊಜ್ಜು ಮಾಡಿಬಿಡೋಣ ಮಸಾಲೆ ಎಲ್ಲನೂ ಹಾಕಿ ಅಂತ. ತುಂಬ ಸಿಂಪಲ್ ಮಸಾಲ, ತುಂಬ ಜಾಸ್ತಿ ಮಸಾಲ ಆದರೆ ಚೆನ್ನಾಗಿರೋದಿಲ್ಲ. ಇದು ತುಂಬ ರುಚಿಯಾಗಿರುತ್ತೆ. ಪಲ್ಯ ಆದರೆ 1 ಟೈಮ್ಗಾಗುತ್ತೆ, ಗೊಜ್ಜಾದರೆ 2 ಟೈಮ್ಗಾಗುತ್ತಲ್ವ ಅಂತ ಮಾಡಿದೆ. ಯಾಕೆಂದರೆ ಮುದ್ದೆಗೂ ಸಹ ಬೇಕಲ್ವ. ಬರೀ ಪಲ್ಯನೇ ಆದರೆ ಮುದ್ದೆಗೆ ಬೇರೆ ಸಪ್ರೇಟ್ ಮಾಡಬೇಕಾಗುತ್ತೆ. ರಾತ್ರಿ ಸಾಂಬಾರು ಬೇರೆ ಉಳಿದಿತ್ತು, ಸ್ವಲ್ಪ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಗಲಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಹಾಗಲಕಾಯಿನ ನಾನು ಯಾವತ್ತೇ ಆದ್ರೂ ಬಿಸಿ ನೀರಲ್ಲಿ ನಾನು ಕುದಿಸ್ಬಿಟ್ಟು ಅದನ್ನೆಲ್ಲ ನೀರನ್ನು ಚೆಲ್ಲಿ ಪಲ್ಯ ಮಾಡೋದಿಲ್ಲ. ಯಾಕೆಂದರೆ ಇತ್ತೀಚೆಗಿನ ಬರೋ ಹಾಗಲಕಾಯಿಗಳು ಒಂದು ಚೂರು ಕಹಿ ಇರೋದಿಲ್ಲ. ಮತ್ತು ಯಾಕೆ ಅದನ್ನೆಲ್ಲ ಬೇಯಿಸಿ ಅದರಲ್ಲಿರೋ ಸತ್ವ ಎಲ್ಲನೂ ಹಾಳು ಮಾಡಬೇಕು ಅಂದ್ಬಿಟ್ಟು ನಾನು ಆ ಥರ ಮಾಡೋದೇ ಇಲ್ಲ. ಆಮೇಲೆ ಇನ್ನೊಂದು, ನಾನು ಆ ಥರ ಮಾಡಿ ತಿಂದು ಅಭ್ಯಾಸ ಇಲ್ಲ. ಎಲ್ಲ ಸಿಪ್ಪೆ ಎಲ್ಲನೂ ಒಳಗಡೆ ಇರೋ ಬೀಜ ಎಲ್ಲ ತೆಗೆದಾದ್ಮೇಲೆ ಈ ಥರ ತಣ್ಣೀರಿಗೆ ಸ್ವಲ್ಪ ಹರಳುಪ್ಪನ್ನು ಹಾಕಿ ನೀರೊಳಗಡೆ ಮುಳುಗಿಸಿಡ್ತೀನಿ. ಕಾರಣ ಏನಂದರೆ ಕೀಟನಾಶಕ ಏನಿರುತ್ತೆ ಅದನ್ನು ಹೊಡೆದಿರ್ತಾರೆ. ಅದ್ರ ಮೇಲ್ಗಡೆ ಏನಾದರೂ ಔಷಧಿ ಏನಾದರೂ ಇದ್ದೇ ಇರುತ್ತಲ್ವ, ಯಾವುದೇ ತರಕಾರಿ ಆಗಲಿ ಹಣ್ಣಾಗಲಿ. ಹಾಗಾಗಿ ಉಪ್ಪು ನೀರಲ್ಲಿ ಮುಳುಗಿಸಿ ಇಡ್ತೀನಿ. ಈ ಥರ ಮುಳುಗಿಸಿ ಇಡೋದ್ರಿಂದ ಕಹಿ ಅಂಶ ಕಡಿಮೆ ಆಗೋದಿಲ್ಲ, ಖಂಡಿತವಾಗ್ಲೂ ಕಡಿಮೆ ಆಗೋದಿಲ್ಲ. ಕಹಿ ಅಂಶ ಇರೋದು ಇಲ್ಲ ಅಂತಲೇ ಹೇಳ್ತೀನಿ. ಅದ್ರ ಮೇಲ್ಗಡೆ ಏನಾದರೂ ಹುಳ ಉಪ್ಪಟನೋ ಅಥವಾ ಏನಾದ್ರು ಔಷಧಿ ಏನಾದ್ರು ಹೊಡೆದಿದ್ರೆ ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಮುಳುಗಿಸಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ನೆನೆಲಿ ಅಂತ ಬಿಟ್ಟೆ. ಅಷ್ಟರಲ್ಲಿ ಸ್ವಲ್ಪ ಯಾಕೋ ತುಂಬ ತಲೆನೋವ್ತಾಯಿತ್ತು. ಬೆಳಗ್ಗೆ ಎದ್ದಾಗಲಿಂದ ಪಿತ್ತ ಥರ ಆಗಿಬಿಟ್ಟಿತ್ತು. ವಾಮಿಟಿಂಗು, ಗ್ರೀನ್ ಕಲರ್ ವಾಮಿಟಿಂಗ್ ಆಗ್ತಾಯಿತ್ತು. ಪಿತ್ತ ತಲೆನೋವಾದರೆ ಆ ಥರ ಒಂಥರ ಹುಳಿ ಥರ ಆ ಥರ ಆಗುತ್ತೆ ತಲೆನೋವು. ಆವಾಗ ಏನು ಮಾಡ್ತೀನಿ, ಶುಂಠಿ ಕಷಾಯನೋ ಇಲ್ಲ ಈ ಥರ ಶುಂಠಿ ಟೀನೋ ಅಥವಾ ಇದೇ ಥರ ಸ್ವಲ್ಪ ನೀರಿಗೆ ಶುಂಠಿನ ಕುಟ್ಟಾಕ್ಬಿಟ್ಟು ಬಿಸಿಯಾಗಿ ನಾನು ಈ ಥರ ಕುಡಿದ್ಬಿಟ್ರೆ ತಕ್ಷಣವೇ ನಿಂತೋಗ್ಬಿಡುತ್ತೆ. ಇಲ್ಲ ವಾಮಿಟಿಂಗ್ ಆಗ್ತಾನೇ ಇರುತ್ತೆ, ಸಂಜೆ ತನಕ ತಡ್ಕೊಳ್ಳೋಕ್ಕೆ ಆಗಲ್ಲ, ಕಣ್ಣು ಬಿಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಈ ಥರ ಪ್ರಾಬ್ಲಮ್ ನನಗೆ ಸುಮಾರು ವರ್ಷಗಳಿಂದ ಇದೆ. ಇವತ್ತಿಂದು ಪ್ರಾಬ್ಲಮ್ ಅಂತಲ್ಲ, ಸುಮಾರು 15-16 ವರ್ಷದಿಂದನೂ ಇದೆ. ಅದು ಇವತ್ತೊಂದಲ್ಲ. ನಾವು ಎಲ್ಲ ಥರ ಟೆಸ್ಟ್ ಮಾಡಿಸಿದ್ವಿ, ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕಡಲೆಕಾಯಿ ಬೀಜ ಅಥವಾ ಜವಳಿಕಾಯಿ ಈ ಥರ ಎಲ್ಲ ತಿಂದಾಗ, ಪಿತ್ತದಂಶ ತಿಂದಾಗ ಈ ಥರ ಆಗುತ್ತೆ. ಈಗ ಸಣ್ಣದಾಗಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಏನಿದೆಯೋ ಹಾಗಲಕಾಯಿ ಎಲ್ಲನೂ ಸಾಧ್ಯ ಆದಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರೆ ಉರಿಬೇಕಾದ್ರೆ ಬೇಗ ಹುರ್ಕೋಬೋದು, ಬೇಗ ಕೆಲಸನೂ ಆಗುತ್ತೆ. ತುಂಬ ದಪ್ಪ ಹಚ್ಚಿಟ್ರೆ ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ ಈ ರೊಟ್ಟಿ ಚಪಾತಿಗೆಲ್ಲ. ಹಾಗಾಗಿ ಸಣ್ಣಗಾಗಿ ಹಚ್ಚಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೆಂಡೆಕಾಯಿ ಉರಿಯಲ್ವ ಆ ಥರ ಹುರ್ಕೊಡ್ತೀನಿ. ಅಷ್ಟರಲ್ಲಿ ನಾನು ಒಂದು ಇಡೀ ಕಡಲೆಬೇಳೆನ ನೆನೆ ಹಾಕಿ ಇಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಉರಿಯೋ ತನಕ ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಳಿ ಅಂತ. ಸ್ವಲ್ಪ ನೆಂದರೆ ಸಾಕು. ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಹುರ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಇದಕ್ಕೆ ಏನೇನು ಬೇಕು ಇವಾಗ ಮಸಾಲೆ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಇಂಚಷ್ಟು, ಒಂದು ಸಣ್ಣ ಗೆಂಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಲೇಬೇಕು, ಹುಣಸೆಹಣ್ಣು ಹಾಕಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸಣ್ಣದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಪುಟಾಣಿ ಟೊಮೊಟೊ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಒಂದು ಅರ್ಧ ಇಂಚು ಚಕ್ಕೆ, 2-3 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಚಿಲ್ಲಿ ಪೌಡರ್ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಧನಿಯದ ಪುಡಿ, ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ರುಬ್ಕೋಬೇಕು. ಮಸಾಲನ ಹುರಿದು ಮಾಡಿದ್ರೂ ಚೆನ್ನಾಗಿರುತ್ತೆ, ಹಸಿ ಮಸಾಲನ ಎಣ್ಣೆನಲ್ಲಿ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಮಸಾಲನ ಹೇಗಿದ್ರೂ ಎಣ್ಣೆನಲ್ಲಿ ಬಾಡಿಸ್ತೀನಲ್ವ, ಹಾಗಾಗಿ ನಾನೇನು ಮತ್ತೆ ಇನ್ನೊಂದು ಸಲ ಈರುಳ್ಳಿ ಎಲ್ಲನೂ ಹಾಕೋ ಎಣ್ಣೆನಲ್ಲಿ ಹುರಿಯೋಕ್ಕೆ ಹೋಗಲಿಲ್ಲ. ಎಲ್ಲ ರುಬ್ಕೊಂಡಾದಮೇಲೆ ಸ್ವಲ್ಪ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ 1 ಈರುಳ್ಳಿನ ಕಟ್ ಮಾಡಾಕಿ ಅದು ಚೆನ್ನಾಗಿ ಬಾಡಿದ್ಮೇಲೆ ನಾನು ಏನು ನೆನೆ ಹಾಕಿದ್ನಲ್ಲ ಕಡಲೆಬೇಳೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಬದಲಿಗೆ ನೀವು ಕಡಲೆಬೇಳೆನಾದರೂ ಕಡಲೆ ಕಾಳು ಹಾಕ್ಕೋಬೋದು, ಹೆಸರು ಕಾಳನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ.
ನಾನು ಕಡಲೆಬೇಳೆ ಅರ್ಜೆಂಟಿಗೆ ಅಂದ್ಬಿಟ್ಟು ಕಡಲೆಬೇಳೆನೇ ಸರಿ ಅಲ್ವಾ ಅಂದ್ಬಿಟ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಖಾರನೂ ಅಷ್ಟೇ ಚೆನ್ನಾಗಿ ಬಾಡಿಸ್ಕೊತೀನಿ. ಅದ್ರಾಗ ಹಸಿ ವಾಸನೆ, ಚಕ್ಕೆ ಲವಂಗ ಶುಂಠಿ ಇದೆಲ್ಲ ಬೆಳ್ಳುಳ್ಳಿ ಇದೆಲ್ಲ ರಾಸ್ ಮೇಲೆ ಹೋಗೋ ತನಕ ಹುರ್ಕೊಂಡು ಆಮೇಲೆ ಹುರಿದಿಟ್ಟಿರೋ ಹಾಗಲಕಾಯನ್ನು ಹಾಕ್ಬಿಟ್ಟು ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕಿ ಉಪ್ಪು ಹಾಕಿ ಒಂದು ವಿಷಲ್ ತೊಗೊಳ್ತೀನಿ. ಹಾಗಲಕಾಯಿನ ಆಲ್ರೆಡಿ ಬೆಂದೋಗಿರುತ್ತೆ, ಆದ್ರೂ ನೀಟಾಗಿ ಬೇಯಬೇಕು. ಸ್ವಲ್ಪ ಕರಕ್ಕಂದ್ರೂ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ, ಅರ್ಧಂಬರ್ಧ ಬೆಂದಿದ್ರೆ ಅಥವಾ ಸ್ವಲ್ಪ ಬೇಯದೇ ಇದ್ರೂ ತಿನ್ನೋದಿಲ್ಲ. ಹಾಗಾಗಿ ನೀಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಒಂದು ವಿಷಲ್ ಬಂದರೆ ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಎಲ್ಲ ಬೆಣ್ಣೆ ಎಲ್ಲ ತಣ್ಣಗೆ ಅದರ ಕೋಲ್ಡೆಲ್ಲ ಹೋಗಿತ್ತು. ಒಲೆ ಮೇಲೆ ಇಟ್ಟಿದ್ದೀನಿ. ಬೆಣ್ಣೆ ಕರಗಿಸಿಗೆ ಏನಾಗಬೇಕು ಬೇಕೋ ಎಲ್ಲನೂ ಹಾಕಿದ್ದೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಹಾಕ್ತಾರೆ, ನಾನು ಸಿಂಪಲಾಗಿ ಕರೆಸ್ಕೊಳ್ತೀನಿ. ನಾನು ಇತ್ತೀಚೆಗೆ ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದಿದ್ದು. ಮೊದಲಿಗೆಲ್ಲ ಒಣಮೆಣಸಿನ್ಕಾಯಿ ಹಾಕ್ತಿರಲಿಲ್ಲ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಇದನ್ನು ಮೆಂತ್ಯನ ಹುರ್ಕೊಂಡು ಕುಟ್ಟಿ ಪುಡಿ ಮಾಡಿಕೊಂಡು ಅದ್ರ ಪುಡಿನ ಹಾಕಿ ಒಂದೆರಡು ಕಾಳು ಉಪ್ಪನ್ನ ಹಾಕ್ಬಿಟ್ಟು ಅರಿಶಿನ ಹಾಕಿ ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಕರಗಿಸ್ಕೊತಾ ಇದೆ. ಇತ್ತೀಚೆಗೆ ಒಂದು ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿನ ನೋಡೋಣ ಅಂತ ಅಷ್ಟೇ. ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಏನು ವ್ಯತ್ಯಾಸ ಏನೂ ಇರೋದಿಲ್ಲ. ಆದರೂ ಮೊದಲು ರೀತಿ ಘಮ ಅಂತೂ ಖಂಡಿತ ಬರೋದಿಲ್ಲ. ತುಂಬ ಬೆಣ್ಣೆಗೆ ಕ್ವಾಲಿಟಿನೇ ಹಾಳಾಗಿಬಿಟ್ಟಿದೆ ಅಂತಲೇ ಅನ್ಬೋದು. ಒಂದೊಂದು ಸಲ ಒಂದೊಂದು ಥರ ಬರುತ್ತೆ ಬೆಣ್ಣೆ, ಒಂದೊಂದು ಸಲ ಅಂತೂ ಫುಲ್ಲು ಅರಿಶಿನ ಹಾಕಿರೋ ಥರ ಬರುತ್ತೆ ನಂದಿನಿ ಅವ್ರದ್ದು ಬೆಣ್ಣೆ. ಒಂದೊಂದು ಸಲ ಅಂತೂ ಅಯ್ಯೋ ಅಮ್ಮ ದೇವ್ರೆ ಹೇಳೋಕ್ಕೆ ಆಗೋದಿಲ್ಲ, ಆ ರೀತಿ ಫುಲ್ ವೈಟಿಗಿರುತ್ತೆ. ಎಮ್ಮೆ ಬೆಣ್ಣೆ ಅಂತ ಹೇಳೋಕ್ಕೋಗಲ್ಲ, ಯಾಕೆಂದರೆ ನಂದಿನಿ ಇದರಲ್ಲಿ ಎಲ್ಲ ಮಿಕ್ಸ್ ಇರುತ್ತಲ್ವ. ಯಾವುದು ಎಮ್ಮೆ ಬೆಣ್ಣೆ, ಯಾವುದು ಹಸುವಿನ ಬೆಣ್ಣೆ ಅಂತ ಅಂತೀರ, ಯಾವುದು ಡೂಪ್ಲಿಕೇಟು ಯಾವುದು ಒರಿಜಿನಲ್ ಅಂತಲೇ ಗೊತ್ತಾಗೋದಿಲ್ಲ. ಒಂದು ಚೂರು ಬೆಣ್ಣೆ ಕ್ವಾಲಿಟಿ ಅಂತೂ ಚೆನ್ನಾಗೇ ಇಲ್ಲ ಅಂತಲೇ ಹೇಳ್ತೀನಿ. ಹಾಗೆ ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡಿದೆ. ತುಂಬ ಚೆನ್ನಾಗಿದೆ ಚಪಾತಿ ಹಿಟ್ಟು, ಭಾರತ್ ಅವ್ರದ್ದು. ನನ್ನ ಮಗ ಚಪಾತಿ ತಿಂತಾನೇ ಇರಲಿಲ್ಲ, ನಾನು ತಿಂತಿರಲಿಲ್ಲ. ಇದು ತುಂಬ ಚೆನ್ನಾಗಿದೆ, ಮತ್ತು ತಿಂದು ನೋಡಿ. ಅನ್ನಪೂರ್ಣ ಆಶೀರ್ವಾದಗಿಂತಂದು ಸೂಪರ್ ಕ್ವಾಲಿಟಿ ಮಾತ್ರ. ಒಂದು 10 ನಿಮಿಷ ನೆನೆಸ್ದೇ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಕಲಿಸ್ಬಿಟ್ಟು ಮಾಡ್ಕೋಬೋದು, ನೆನೆಸೋ ಅವಶ್ಯಕತೆ ಇಲ್ಲ. ಆದರೂ ನಾನು ಒಂದು 10 ನಿಮಿಷ ನೆನೆ ಇಟ್ಟಿದ್ದೆ. ಚಪಾತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಅಂತೂ ಬೇಕೇ ಬೇಕು ಮನೆಯವರಿಗೆ. ಚಪಾತಿ ಇಲ್ಲಾಂದರೆ ಮುದ್ದೆ ಕಂಪಲ್ಸರಿ ಆಗಬೇಕು. ಚಪಾತಿಯ ಜೊತೆಗೆ ಹಾಗಲಕಾಯಿ ಪಲ್ಯ ಇವತ್ತು ಬೆಳಗಿನ ಒಂದು ಊಟ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಪ್ರತಿಯೊಂದು ಹೆಣ್ಮಕ್ಳುಗಳಿಗೂ ಹೇಳೋದು ಕಿವಿ ಮಾತುಗಳು ತುಂಬ ಇದ್ದಾವೆ. ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ದಿನಪೂರ್ತಿ ನಾವು ಪ್ರತಿದಿನವೂ ಪಾಠನ ಕಲಿತಾನೆ ಇರಬೇಕು. ಪ್ರತಿ ಕ್ಷಣವೂ ನಾವು ಸ್ಟೂಡೆಂಟಾಗೇ ಇರಬೇಕು. ಈ ಜಗತ್ತಲ್ಲಿ ನಾವು ಯಾವತ್ತೂ ಮಾಸ್ಟರ್ ಆಗೋದಕ್ಕಂತೂ ಖಂಡಿತ ಸಾಯೋದೇ ಇಲ್ಲ. ಮಣ್ಣಲ್ಲೇ ಮಣ್ಣಾಗೋವರೆಗೂ ನಾವು ಸ್ಟೂಡೆಂಟಾಗೇ ಇರಬೇಕು. ಪ್ರತಿಯೊಂದು ನಾವು ಕಲ್ತಿರೋದನ್ನು, ಇವತ್ತು ಕಲ್ತಿದ್ದನ್ನು ನಾವು ಅದನ್ನು ನಾಳೆ ಪಾಠವಾಗಿ ನಾವು ಅಥವಾ ಇನ್ನೊಬ್ಬರಿಗೆ ನೀತಿ ಪಾಠವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವೊಂದು ಸಂದರ್ಭಗಳು, ಸನ್ನಿವೇಶಗಳು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಇರುತ್ತೆ. ಯಾಕೆಂದರೆ ನೀವು ನೀತಿ ಪಾಠ ಸಾಕು ಹೇಳಿದ್ದು, ನೀವು ಪುರಾಣ ಯಾರು ಕೇಳ್ತಾರೆ, ನೀವು ಹಾಗೆ ಇದ್ದೀರಾ ಅಂತ ಕಮೆಂಟ್ ಬಂದಿತ್ತು, ಅದನ್ನು ಅರಿವು ಮಾಡಿದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇರೋದು, ನಮ್ಮ ಜೀವನದ ಅನುಭವನ ಹೇಳ್ಕೊಳ್ಳೋದ್ರಲ್ಲಿ ನಮಗೊಂಥರ ಖುಷಿ ಇರುತ್ತೆ. ನೀವು ಆದರೂ ಅಷ್ಟೇ ಮುಂದಿನ ಯಾಕೆಂದರೆ ನನ್ನ ಅಜ್ಜಿ, ನನ್ನ ತಾತ, ನನ್ನ ಅತ್ತೆ, ನಮ್ಮ ಮಾವ ಆ ಮಾತುಗಳನ್ನು, ಅನುಭವದ ಮಾತುಗಳನ್ನ ಹೇಳುವಾಗ ಅಯ್ಯೋ ಇವ್ರದ್ದು ಇದೇ ಪುರಾಣ ಆಯಿತು ಅಂತ ನಾವು ಅಂತೀವಿ. ಆದರೆ ನಮ್ಮ ಜೀವನವೂ ಅದೇ ಥರನೇ ಆಗಿರುತ್ತೆ. ಅವರು ಹೇಗೆ ಅವರ ಜೀವನದ ಅನುಭವನ ಮಕ್ಕಳ ಜೊತೆ ಹಂಚ್ಕೊಳ್ತಾ ಇದ್ರೋ, ನಾವು ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ವಯಸ್ಸು ಅಂತ ದಾಟದ ಮೇಲೆ ನಾವು ಅದೇ ಕೆಲಸನ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ನಡ್ಕೊಳ್ತೀವಿ. ಅದೇನೋ ಹೇಳ್ತಾರಲ್ಲ, ಪುನರಪಿ ಮರಣ ಪುನರಪಿ ಜನನ ಅಂತ. ಯಾವತ್ತು ಹಿಸ್ಟ್ರಿ ರಿಪೀಟ್ ಆಗುತ್ತಂತೆ. ಯಾವತ್ತು ಹಿಂದಿನಿಂದ ಮುಂದಕ್ಕೆ ಬರಬೇಕು, ಮುಂದೆಯಿಂದ ಹಿಂದಕ್ಕೆ ಬರಬೇಕು. ಯಾವುದೇ ಒಂದು ವಸ್ತುಗಳಾಗಿರಲಿ, ಬಟ್ಟೆಗಳಾಗಲಿ, ಒಂದು ಸ್ಟೈಲ್ ಆಗಿರಲಿ, ಸ್ವಲ್ಪ ಚೇಂಜಸ್ ಇರುತ್ತೆ ಬಿಟ್ಟರೆ. ಆದರೆ ಯಾವತ್ತು ಹಿಂದಿಂದೆ ಮುಂದಕ್ಕೆ ಬರೋದು, ಮುಂದಿಂದ ಹಿಂದಕ್ಕೆ ಹೋಗುತ್ತೆ, ತಿರ್ಗಿ ಮತ್ತೆ ಅದೇ ಮುಂದಕ್ಕೆ ಬರುತ್ತೆ ಅಲ್ವಾ. ಅದೇ ಥರನೇ ನಮ್ಮ ಜೀವನವೂ ಅಷ್ಟೇ. ಅಜ್ಜಿ ತಾತ ಏನು ನಡ್ಕೋತಿದ್ರು ಅದೇ ಪರಿಪಾಠನ, ಅದೇ ದಾರಿನ ನಾವು ನಡಿತೀವಿ ಅಂತಲೇ ಹೇಳ್ಬೋದು. ನಮ್ಮ ಒಂದು ಸ್ಟೈಲ್ ಆಗಿರ್ಬೋದು, ನಮ್ಮ ವಾಡಿಕೆಗಳಾಗಿರ್ಬೋದು, ರೀತಿ ನೀತಿಗಳಾಗಿರ್ಬೋದು, ಜೀವನದ ಶೈಲಿಗಳಾಗಿರ್ಬೋದು, ಎಲ್ಲನೂ ಅಷ್ಟೇ ಹಿಂದೆಯಿಂದ ಮುಂದೆ, ಮುಂದೆಯಿಂದ ಹಿಂದೆ ಅಂತಲೇ ಹೇಳ್ಬೋದು ಅಲ್ವಾ. ಇವತ್ತು ಸ್ನಾನ ಮನೆ ತೊಳೆಯೋಣ ಅಂತೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 15 ದಿವಸಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಡೀಪ್ ಕ್ಲೀನ್ ಮಾಡ್ತೀನಿ. ಪ್ರತಿದಿನವೂ ಸಹ ಗೋಡೆ ಎಷ್ಟು ಕೈಗೆ ಗಲೀಜಾಗಿರುತ್ತೋ ಅದೆಲ್ಲನೂ ಗೋಡೆನ ಪ್ರತಿದಿನ ವಾಶ್ ಮಾಡ್ಕೊಳ್ತೀನಿ. ಜಸ್ಟ್ 1 ನಿಮಿಷ, 2 ನಿಮಿಷ, 3 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಹಾಗಾಗಿ ಕ್ಲೀನಾಗೇ ಇರುತ್ತೆ, ಏನೂ ತೊಂದರೆ ಇಲ್ಲ. ಪ್ರತಿದಿನವೂ ಹೆಣ್ಮಕ್ಳಿಗೆ ಸ್ನಾನದ ಮನೇಲಿ ಒಳಗಡೆ ಹೋಗುವಾಗ ಮೈಲಿಗೆ ಇರ್ತೀವಿ, ಹೊರಗಡೆ ಬರುವಾಗ ಮಡಿಗಿರ್ತೀವಿ. ಕೆಲವೊಂದು ಕಳೆಯುವಂಥ ಒಂದು ಸ್ಥಳಗಳಲ್ಲಿ, ಈಗ ಕೆಟ್ಟದ್ದನ್ನು ಕಳೆಯುವಂಥ ಸ್ಥಳಗಳಾಗಿರ್ಬೋದು,
ಅಥವಾ ಒಳ್ಳೆಯದನ್ನು ನಾವು ತಗೊಳ್ಳೋವಂಥ ಸ್ಥಳಗಳಾಗಿರ್ಬೋದು, ಬೀಳಬಾರ್ದು ಹೇಳಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದು ಬಾತ್ರೂಮು ಮತ್ತು ಟಾಯ್ಲೆಟ್, ಈ ಸ್ಥಳಗಳಲ್ಲಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೀಳಿಸಬಾರ್ದು ಅಂತಲೇ ಹೇಳ್ತಾರೆ. ಯಾಕೆಂದರೆ ಮಕ್ಕಳಿಗೆ ಸ್ನಾನ ಮಾಡುವಾಗ ವಯಸ್ಸಾಗಿರೋರು ಅಥವಾ ಮಕ್ಕಳುಗಳು ಸ್ನಾನ ಮಾಡಬೇಕಾದ್ರೆ ಬಿಡೋದು, ಹೇಳೋದು, ಅಥವಾ ನದಿ ತೀರದಲ್ಲಿ, ಕೆರೆ ಕುಂಟೆಗಳ ಸ್ಥಳದಲ್ಲಿ, ಹೊಳೆ ತೀರದಲ್ಲಿ ಬಿದ್ದರೆ, ಮೊಕಾಣೆಯಾಗಿ ಬಿದ್ದರೆ ಮಕ್ಕಳುಗಳು ಏಳಿಗೆ ಆಗೋದಿಲ್ಲ ಅಂತಲೇ ಹೇಳ್ತಾರೆ. ವಯಸ್ಸಾಗಿರೋರು ಸಾಮಾನ್ಯವಾಗಿ ಸ್ನಾನ ಮನೇಲಿ ಬಿದ್ದೆ ಅವರು ಜೀವನದ ಒಂದು ಅಂತ್ಯವನ್ನು, ಕೊನೆ ದಿವಸಗಳನ್ನು ಕಾಣ್ತಾರೆ. ಎಷ್ಟೋ ಜನಗಳಿಗೆ ಆ ಥರನೇ ಆಗಿದೆ. ಹಾಗೆಯೇ ಹೇಳೋದು ಒಂದೇ, ಸ್ನಾನದ ಮನೆ ಅಂತನ್ನೋದು ಕೆಲವರು ಬಾಯಿಲಿಗೆ ಒಂದೊಂದು ಥರ ಬರುತ್ತೆ. ರಾಹುವಿನ ಸಂಕೇತ ಅಂತ ಹೇಳ್ತಾರೆ. ಅಲ್ಲಿ ಬಿದ್ದವರು ಹೇಳಿಗೆ ಆಗಲ್ಲ ಅಂತಲೂ ಕೂಡ ಹೇಳ್ತಾರೆ. ಸ್ನಾನದ ಮನೆಗೆ ಬರಬೇಕಾದ್ರೆ ಅಂದರೆ ತುಂಬ ಒದ್ದೆ ಕಾಲಿಂದ ಕಾಲು ಹಾಕ್ಕೊಂಡು ಬರಬಾರ್ದು. ಅಂದರೆ ಹೊರಗಡೆ ಹೋಗ್ಬೇಕಾದ್ರೂ ಒದ್ದೆ ಕಾಲಿಂದ ಬರಬಾರ್ದು. ಒಳಗಡೆ ಬರಬೇಕಾದ್ರೂ ಒದ್ದೆ ಕಾಲಿಂದ ಬಂದರೆ ಒಂದು ಸ್ವಲ್ಪ ಪಸೆ ಇದ್ರೂ ಅಥವಾ ಪಾಚಿ ಇದ್ರೂ ಜಾರೋ ಚಾನ್ಸಸ್ ಇರುತ್ತೆ. ಸಾಧ್ಯ ಆದಷ್ಟು ತರಿಯಾಗಿರೋ ಒಂದು ನೆಲವನ್ನು ಹಾಕಬೇಕು. ನೆಲ ಅಂತೂ ಇರಬೇಕು. ತುಂಬ ನೈಸಾಗಿ ಟೈಲ್ಸ್ ಎಲ್ಲ ಇದ್ದರೆ ವಯಸ್ಸಾಗಿರೋರು, ಮಕ್ಕಳುಗಳು ಅಷ್ಟೆಲ್ಲ ಹಾಕಿ ನಮ್ಮಂಥವ್ರು ಬೀಳೋದು ಚಾನ್ಸಸ್ ಇರುತ್ತೆ. ಯಾವುದೋ ಒಂದು ಕೆಲಸ ಗಡಿಬಿಡಿನಲ್ಲಿ ನಮ್ಮಷ್ಟಕ್ಕೆ ನಾವು ಓಡಾಡ್ತಾ ಇರ್ತೀವಿ. ಆದರೆ ಆ ಕಾಲು ಕೈ ಯಾರ ಮಾತು ಕೇಳುತ್ತೇಳಿ? ಖಂಡಿತ ಕೇಳಲ್ಲ. ಜಾರು ಬಿದ್ದು ಏನೋ ಒಂದು ಎಡವಟ್ಟು ಮಾಡ್ಕೊಳ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ಸ್ನಾನ ಮನೆಯಲ್ಲಿ ಜೋಪಾನವಾಗಿರಿ. ಸ್ನೇಹಿತರೆ, ಈ ಸಣ್ಣ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.